ಸ್ಥಳೀಯರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳಿದಾವೆ, ಆ ಪ್ರಾಬ್ಲಮ್ಸ್ ಗಳಿಗೆ ಜನನಾಯಕರು ಅಂತ ಅನ್ಸ್ಕೊಂಡಿರುವಂತ ಅಧಿಕಾರಿಗಳು ಪ್ರತ್ಯುತ್ತರ ಕೊಡ್ತಾ ಇದ್ದಾರಾ, ಕ್ಲಿಯರ್ ಮಾಡ್ತಾ ಇದ್ದಾರಾ ಸಮಸ್ಯೆಗಳನ್ನ? ನೋಡಿ, ಇಲ್ಲಿ ಏನಾಗಿದೆ, BBMP ಇಲ್ಲ, ಸ್ಥಳೀಯ ಆಡಳಿತ ಇಲ್ಲ, ಹಾಗಾಗಿ ಕೌನ್ಸಿಲರ್ ಇಲ್ಲ, ಅಧಿಕಾರಿಗಳು ಕೈಗೆ ಸಿಕ್ಕಲ್ಲ, MLA ಅವರು ಭೇಟಿ ಆಗಕ್ಕೆ ಸಾಧ್ಯ ಇಲ್ಲ, ಅವರು ಏನೇನೋ ಕೇಸು ಅದು ಇದು. ಇಲ್ಲಿ ಏನಾಗಿದೆ, ಜನಪ್ರತಿನಿಧಿಗಳೇ ಇಲ್ಲದ ಅನ್ನೋ ಥರ ಆಗೋಗಿದೆ. ಮೊದಲನೇದು, ಇಲ್ಲಿ ರಿಂಗ್ ರೋಡು ರಸ್ತೆ ದಾಟಕ್ಕೆ ಭಾಳ ತೊಂದರೆ ಇದೆ. ಇಲ್ಲೊಂದು ಸ್ಕೈ ವಾಕರ್ ಬೇಕಿದೆ, ಯಾಕೆಂದರೆ ಸ್ಕೂಲ್ಗೆ ಆ ಕಡೆ ಹೋಗೋದು ಮಕ್ಕಳೆಲ್ಲ, ಇದು ಭಾಳ ತೊಂದರೆ ಆಗಿದೆ. ಇಲ್ಲಿ ಒಂದು 2-3 ಆಕ್ಸಿಡೆಂಟ್ ಕೂಡ ಆಗಿದೆ. ಒಂದು 3-4 ತಿಂಗಳಿಂದ BTS ಬಸ್ ಅವರು ಬಂದು ಗುದ್ದಿ ಇಬ್ರು ಸತ್ತೋದ್ರು. ಇದೊಂದು ಸ್ಕೈ ವಾಕ್ ಆಗಬೇಕು, ಇದು ಭಾಳ ಪೆಂಡಿಂಗ್ ಇದೆ. ಇದೊಂದು ಅನುಕೂಲ ಆದರೆ ಒಳ್ಳೆಯದು. ಆಮೇಲೆ ಈ ರೋಡ್ ನೋಡಿ, ಇದು ಕಿತ್ತೋಗಿ ಹೆಚ್ಚು ಕಡಿಮೆ 1 ವರ್ಷ ಮೇಲಾಯಿತು. ದೊಡ್ಡ ಗಾಡಿಗಳು ಓಡಾಡ್ತು, ಇದು ಪೆಂಡಿಂಗ್ ಆಗಿದೆ. ಮೇಲ್ಗಡೆ ರಿಂಗ್ ರೋಡ್ ಅಗಲ ಮಾಡಕ್ ಹೋಗಿ ಅದು ಪೆಂಡಿಂಗ್ ಆಗಿದೆ, ಕೆಲಸ ಕಾರ್ಯ ನಿಂತು ಹೋಗಿದ್ದಾವೆ. ಸರ್, ನಿಮ್ ಪ್ರಕಾರ ಈಗ ನೀವು ಹೇಳಿದ್ರಿ ಇಲ್ಲಿ ಕೌನ್ಸಿಲರ್ಗಳಿಲ್ಲ, ಆಕ್ಚುಲಿ BBMPದು ಎಲೆಕ್ಷನ್ ಆಗಿಲ್ಲ ಅಂತ ಹೇಳಿ. ಎಲೆಕ್ಷನ್ ಆದ್ರೆ ಕೌನ್ಸಿಲರ್ಗಳು ಬಂದ್ರೆ ಇಲ್ಲಿರುವಂತ ಸಮಸ್ಯೆ ಕ್ಲಿಯರ್ ಆಗುತ್ತಾ? ಸ್ಥಳೀಯ ನಾಯಕರು ಇರ್ತಾರೆ, ನಾವು ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ಬೋದು. ಅಧಿಕಾರಿಗಳು ಯಾರು ಸಿಗ್ತಾರೆ ನಮಗೆ BBMP? ಒಬ್ರು ಕೈಗೆ ಸಿಗೋದಿಲ್ಲ. ಒಬ್ಬರನ್ನ ಕೇಳಿದ್ರೆ ಇನ್ನೊಬ್ರನ್ನ ತೋರಿಸ್ತಾರೆ, ಅವ್ರನ್ನ ಕೇಳಿದ್ರೆ ಅಲ್ಲಿ ಹೋಗಿ ಅಂತಾರೆ, ಇನ್ನೊಬ್ರು ಹೋಗಿ ಅಂತಾರೆ. ಹಾಗಾಗಿ ಹೊರತುಪಡಿಸಿ ಬೇರೆ ಏನೆಲ್ಲ ಪ್ರಾಬ್ಲಮ್ಗಳಿದೆ ನಿಮ್ಮ ಏರಿಯಾದಲ್ಲಿ? ನಮ್ದು ಟ್ರಾಫಿಕ್ ಒಂದು ಮೈನ್ ಪ್ರಾಬ್ಲಮ್. ಇದು ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗ್ಬೇಕು, ಇದು ರಸ್ತೆ ದಾಟ್ಲಿಕ್ಕೆ ಇದೊಂದು ಆಗ್ಬೇಕು. ಈ ತರ ಸಣ್ಣ ಪುಟ್ಟ, ಆಮೇಲೆ ಲೆಗ್ಗೆರೆ ಮೈನ್ ರೋಡ್ ಒಂದು ಇದೇ ತರ ಆಗಿದೆ, ಅದು ರೋಡ್ ಆಗ್ಬೇಕು, ರಸ್ತೆ ಆಗ್ಬೇಕು. ಯಾಕಂದ್ರೆ ಅಲ್ಲೂ ಶಾಲಾ ಮಕ್ಕಳು ಆಮೇಲೆ ಸ್ಕೂಲ್ ಹೋಗೋರು ಬರೋರು, ನಮ್ಗಿರೋದು ಅದೊಂದೇ ರಸ್ತೆ, ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕೆ, ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ.